Hello everyone, good morning. NCERT ಕ್ಲಾಸ್ 10th ಎಕನಾಮಿಯನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮೊದಲ 2 ಚಾಪ್ಟರ್ಗಳು ಈಗಾಗಲೇ ಮುಗಿದಿದ್ದಾವೆ ಅಲ್ವಾ? ಹಾಗೆ ನಾವು 3ನೇ ಚಾಪ್ಟರ್ನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 3ನೇ ಚಾಪ್ಟರು ಮನಿ ಆ್ಯಂಡ್ ಕ್ರೆಡಿಟ್. NCERT ಬುಕ್ಕನ್ನು ಈಗಾಗಲೇ ನೀವು ಓದಲಿಕ್ಕೆ ಸ್ಟಾರ್ಟ್ ಮಾಡಿರ್ಬೋದು ಅಂದ್ಕೊಳ್ತೇನೆ. ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಇಲ್ಲಿ ನಾವು ನೋಟ್ಸನ್ನು ಬರ್ಕೊಳ್ತಾ ಹೋಗ್ತೇವೆ. ಬರ್ಕೊಳ್ಳೋದು ಬಹಳ ಇಂಪಾರ್ಟೆಂಟು. ಅದರಲ್ಲಿ ಬೇಸಿಕ್ ಫೌಂಡೇಶನ್, ನಿಮ್ಮ ನೋಟ್ಸ್ ರೆಡಿ ಆಗೋದೇ ಇಲ್ಲಿ. GS3ಗೆ ಬೇಸಿಕ್ ನೋಟ್ಸ್ ಈಗ ರೆಡಿ ಆಗ್ತಾ ಇದೆ. NCERT ಸೆಷನ್ಗಳು ಮುಗಿದ ಮೇಲೆ GS ಮೇನ್ಸ್ ಕ್ಲಾಸು ಸ್ಟಾರ್ಟ್ ಆಗುತ್ತೆ. ಹಾಗೆ ದಯವಿಟ್ಟು ನೋಟ್ಸನ್ನು ಬರ್ಕೊಳ್ಳಿ, ಮುಂದೆ ಬಹಳ ಹೆಲ್ಪ್ ಆಗುತ್ತೆ. ನೋಟ್ಸ್ ಬರ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಅಂತಂದರೆ ದಯವಿಟ್ಟು ವಿಡಿಯೋವನ್ನು ಸ್ಟಾಪ್ ಮಾಡಿ ಬೇರೆ ಕೆಲಸ ನೋಡ್ಕೊಳ್ಳಿ. ಅಂದರೆ ನಾನು ಬರಿತಾ ಹೋಗ್ತೇನೆ, ನೀವು ಬರ್ಕೊಳ್ತಾ ಹೋಗಬೇಕು. ಹಿಂದಿನ ವಿಡಿಯೋಗಳನ್ನು ಮುಗಿಸ್ಕೊಂಡು ಇಲ್ಲಿಗೆ ಬಂದರೆ ಒಳ್ಳೆಯದು. ಅಟ್ಲೀಸ್ಟ್ ಎಕನಾಮಿಯನ್ನು ಕ್ಲಾಸ್ 9th ಸ್ಟಾರ್ಟ್ ಮಾಡಿ, ನಂತರ 10th ಎಕನಾಮಿ, ನೆಕ್ಸ್ಟ್ ಈ ಚಾಪ್ಟರ್ ಮುಂದುವರಿಸ್ತಾ ಇದ್ದೇವೆ. ಹಿಂದಿನ ವಿಡಿಯೋಗಳು ಲೈವ್ ಸೆಕ್ಷನ್ನಲ್ಲಿದೆ, ಅಥವಾ ಪ್ಲೇ ಲಿಸ್ಟಿಗೆ ಹೋದರೆ NCERT ಎಕನಾಮಿ ಅಂತ ಇದೆ, ಅಲ್ಲಿ ಸಿಗುತ್ತೆ ನಿಮಗೆ. ಇಷ್ಟನ್ನು ಹೇಳ್ತಾ ಇವತ್ತಿನ ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡೋಣ. ನಾವು ನೋಡ್ತಾ ಇರೋದು ಗೊತ್ತಿದೆ ಅಲ್ವಾ? ಬರೀತಾನೆ ಒಂದು ನಿಮಿಷ. CERT ನೋಟ್ಸ್ ಮಾಡ್ಕೊಳ್ಳಿ. CERT ಕ್ಲಾಸ್ 10th ಇಕಾನಮಿ ಚಾಪ್ಟರ್ ಎಷ್ಟಿದು? ಈಗ 3ನೇದು. ಸ್ಪೀಡನ್ನು ನಿಮಗೆ ಬೇಕಾದ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ತುಂಬ ಸ್ಲೋ ಆಗಿ ಹೋಗ್ತಾ ಇದ್ದೇನೆ ಅಂತಂದರೆ ನೀವು ಫಾಸ್ಟ್ ಇಟ್ಕೋಬಹುದು. ನಾನು ಫಾಸ್ಟ್ ಆಗಿದ್ದೇನೆ ಅಂತಂದರೆ ಅಲ್ಲೇ ಸ್ಪೀಡನ್ನು ಸ್ಲೋ ಸಹ ಮಾಡ್ಕೋಬಹುದು. ಈ ಸ್ಪೀಡನ್ನು ಅಡ್ಜಸ್ಟ್ ಮಾಡಿಕೊಂಡು ನೋಡ್ತಾ ಹೋಗಿ ವಿಡಿಯೋವನ್ನು. ಯಾಕಂದರೆ ನಾನು ಬರಿತಾ ಹೋದಾಗ ನಿಮಗೆ ಅದು ಸ್ಲೋ ಅಥವಾ ಸ್ಪೀಡ್ ಅನಿಸ್ಬೋದು. ನೋಡೋಣ, ಚೆಕ್ ಮಾಡ್ಕೊಳ್ಳಿ. ಮುಖ್ಯವಾಗಿ ಈ ಚಾಪ್ಟರ್ ಯಾವುದು ಅಂತಂದರೆ ಮನಿ ಆ್ಯಂಡ್ ಕ್ರೆಡಿಟ್. ಮನಿ, ಕ್ರೆಡಿಟ್, ಹಣ. ಹಣ ಕಂಡ್ರೆ ಹೆಣನೂ ಬಾಯಿ ಬಿಡುತ್ತೆ ಅನ್ನುವಂಥ ಉಕ್ತಿಯನ್ನು ನೀವು ಕೇಳಿರಬಹುದು. ಸರ್ವೇ ಗುಣ ಕಾಂಚನ ಮಾಶ್ರಯಂತಿ ಅಂತ ಸಹ ಒಂದು ಶ್ಲೋಕ ಅಥವಾ ಸುಭಾಷಿತ ಇದೆ. ಅಂದರೆ ಹಣ ಇದ್ದರೆ ಬೇರೆ ಎಲ್ಲ ಇರುತ್ತೆ, ಪ್ರತಿಯೊಂದು ಹಣದ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗಿನ ಕಾಲದಲ್ಲಂತೂ ಹಣಕ್ಕೋಸ್ಕರನೇ ನಾವು ಪ್ರತಿಯೊಂದನ್ನು ಮಾಡೋದು. ಅಲ್ಲಿ ತನಕ ಮನಿ ಅನ್ನೋದು ಪ್ರಾಮುಖ್ಯತೆಯನ್ನು ಗಳಿಸ್ಕೊಂಡಿದೆ. ಮನಿ ಅನ್ನೋದು ಒಂದು ಪಾರ್ಟ್. ಇನ್ನೊಂದು ಕ್ರೆಡಿಟ್ ಅಂತಂದರೆ ಸಾಲ ಸೌಲಭ್ಯ, ಕ್ರೆಡಿಟ್ ಫೆಸಿಲಿಟಿ, ಕ್ರೆಡಿಟ್ ಕಾರ್ಡ್, ಇದೆಲ್ಲವನ್ನು ಆವಾಗ ಕೇಳ್ತಾ ಇರ್ತೇವೆ. ಇದರ ಬಗ್ಗೆ ಬೇಸಿಕ್ ಆಗಿ ಚಾಪ್ಟರ್ನಲ್ಲಿ ಡಿಸ್ಕಸ್ ಮಾಡ್ತಾರೆ. ನೋಡೋಣ ಏನೇನು ವಿಷಯಗಳು ಬರುತ್ತೆ ಅಂತ. ಫಸ್ಟು ಕಾನ್ಸೆಪ್ಟ್ ಆಫ್ ಮನಿ. ಇದು ಕಾನ್ಸೆಪ್ಟ್ ಆಫ್ ಮನಿ as a medium of exchange. ಏನೋ ಒಂದು ಎಕ್ಸ್ಚೇಂಜ್ ಮಾಡ್ಕೊಳ್ಳಿಕ್ಕೆ ನಮಗೆ ಮನಿ ಯಾವ ಥರ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ಮೊದಲನೇ ಕಾನ್ಸೆಪ್ಟಾಗಿ ನೋಡ್ತೇವೆ ಇಲ್ಲಿ. ಏನು ಮನಿ ಅಂತಂದರೆ? ಮನಿ ಈಸ್ ಸಮಥಿಂಗ್. ಬರ್ಕೊಳ್ಳಿ, ಮನಿ ಈಸ್ ಸಮಥಿಂಗ್ that acts as an intermediate acts as an intermediate in the exchange ಇದು exchange process, making transaction
transactions significantly easier. ಏನರ್ಥ ಆಯ್ತು ಇಷ್ಟೊತ್ತಿನಲ್ಲಿ ಬರ್ಕೊಳ್ಳಬೇಕಿದ್ರೆ ಪಾಸ್ ಮಾಡಿ. ಮನಿ ಇಸ್ ಸಮಥಿಂಗ್ ದಟ್ ಆಕ್ಟ್ಸ್ ಆಸ್ ಇಂಟರ್ಮೀಡಿಯೇಟ್. ನಿಮಗೆ ಯಾವುದೋ ಒಂದು ವಸ್ತುವಿನ ಅವಶ್ಯಕತೆ ಇರುತ್ತೆ, ನೀವು ಹೇಳಿದ ತಕ್ಷಣ ಕೊಡೋದಿಲ್ಲ ಅವರು. ಅದರಲ್ಲೂ ಈಗಿನ ಒಂದು ಆರ್ಥಿಕ ವ್ಯವಹಾರಗಳಲ್ಲಿ ನಾವು ಇಂಟರ್ಮೀಡಿಯೇಟ್ ಆಗಿ ಯೂಸ್ ಮಾಡೋದು ಮನಿಯನ್ನು ಯೂಸ್ ಮಾಡ್ತೇವೆ. ಹಾಗಾಗಿ ಟ್ರಾನ್ಸಾಕ್ಷನ್ ಸಿಗ್ನಿಫಿಕೆಂಟ್ಲಿ ಈಸಿಯರ್, ವ್ಯವಹಾರ ತುಂಬ ಈಸಿ ಆಗ್ತಾ ಹೋಗುತ್ತೆ. ಸಿಂಪಲ್, ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಅಂದ್ಕೊಳ್ತೇನೆ. ಮೊದಲು ಹೇಗಿತ್ತು ಈ ಬಾರ್ಟರ್ ಸಿಸ್ಟಮ್. ಈ ಎಕ್ಸಾಂಪಲ್ NCERT ನೋಡಿದ್ರೆ ನೋಡಿ, ಬಾರ್ಟರ್ ಸಿಸ್ಟಮ್ನಲ್ಲಿ ಒಬ್ಬ ವ್ಯಕ್ತಿಗೆ 3 ವ್ಯಕ್ತಿಗಳಿದ್ದಾರೆ ನೋಡಿ. ಇಲ್ಲೊಬ್ಬ ವ್ಯಕ್ತಿ ಇದ್ದಾರೆ, ಇಲ್ಲೊಬ್ಬ ವ್ಯಕ್ತಿ ಇದ್ದಾರೆ, ಇಲ್ಲೊಬ್ಬ ವ್ಯಕ್ತಿ ಇದ್ದಾರೆ. ಇವರ ಹತ್ರ ಶೂ ಇರಬಹುದು, ಇವರಿಗೆ ಕ್ಲಾತ್ ಬೇಕು, ಇವರ ಹತ್ರ ವೇಟ್ ಇದೆ. ಬಾರ್ಟರ್ ಸಿಸ್ಟಮ್ ಅಂತಂದ್ರೆ ನೋಡಿ, an old system where goods are directly exchanged. Goods are directly exchanged without the use of money. ಅಂದ್ರೆ ಎಕ್ಸ್ಚೇಂಜ್ ಆಗ್ತಾ ಇದೆ, ಒಂದು ವಸ್ತುವನ್ನು ಕೊಟ್ಟು ಇನ್ನೊಂದು ವಸ್ತುವನ್ನು ಪಡ್ಕೊಳ್ತಾ ಇದ್ದೇವೆ ಡೈರೆಕ್ಟ್ ಆಗಿ. ಅಂದ್ರೆ ಮನಿ, ಹಣವನ್ನ ಯೂಸ್ ಮಾಡ್ತಾ ಇಲ್ಲ. ಉದಾಹರಣೆಗೆ ನೋಡಿ, ನಿಮ್ಮ ಹತ್ರ ನಿಮ್ಮ ಮನೆಯಲ್ಲಿ ಅಕ್ಕಿ ಇದೆ, ಇನ್ನೊಬ್ಬರ ಹತ್ರ ಮನೆಯಲ್ಲಿ ಏನಿರಬಹುದು, ಜೋಳ ಇರಬಹುದು. ಅವರಿಗೆ ಅಕ್ಕಿ ಅವಶ್ಯಕತೆ ಇದೆ, ನಿಮಗೆ ಸ್ವಲ್ಪ ಜೋಳದ ಅವಶ್ಯಕತೆ ಇದೆ. ನೀವು 1 kg ಅಕ್ಕಿ ಕೊಡ್ತೀರಿ, ಅವರು 1 kg ಜೋಳ ಕೊಡ್ತಾರೆ. ಅಂದ್ರೆ ವಸ್ತು ವಿನಿಮಯ ಪದ್ಧತಿ ಅಂತ ಹೇಳ್ಬಹುದು. ಗೂಡ್ಸ್ ಅನ್ನ ಡೈರೆಕ್ಟ್ ಆಗಿ ಎಕ್ಸ್ಚೇಂಜ್ ಮಾಡ್ಕೊಳ್ತೇವೆ, ಮನಿಯನ್ನ ಯೂಸ್ ಮಾಡೋದಿಲ್ಲ. ಇಲ್ಲಿ ಬರುವಂತಹ ಮುಖ್ಯವಾದ ಫೀಚರ್ ಏನಂತಂದ್ರೆ ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್. ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್. ನೋಡಿ, ನೀಡ್ಸ್ ಮತ್ತೆ ವಾಂಟ್ಸ್, ನಮ್ಮ ಆಸೆಗಳು ಮತ್ತೆ ಅವಶ್ಯಕತೆಗಳು ಅಂತ ಹೇಳ್ತೇವೆ. ಇಲ್ಲಿ ಬರೋದು ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್ ಹೇಳ್ತೇನೆ ನೋಡಿ. ಇಲ್ಲಿ ವಾಟ್ ಅ ಪರ್ಸನ್ ಡಿಸೈರ್ ಟು ಸೆಲ್ ಎಕ್ಸಾಕ್ಟ್ಲಿ ವಾಟ್ ದಿ ಅದರ್ ವಿಶಸ್ ಟು ಬೈ. ಒಬ್ಬ ವ್ಯಕ್ತಿ ಏನನ್ನ ಸೆಲ್ ಮಾಡಲಿಕ್ಕೆ ಹೊರಟಿದಾನೋ ಅದೇ ವಸ್ತು ಇನ್ನೊಬ್ಬ ವ್ಯಕ್ತಿಗೆ ಅವಶ್ಯಕತೆ ಇರುತ್ತೆ ಅಂತಂದ್ರೆ ನೋಡಿ, ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಟ್ಸ್ ಇಲ್ಲಿ ಬರ್ಕೊಳ್ಳಿ. ದಿಸ್ ಇಸ್ ದಿ essential feature of barter system. Andre it means both parties have to agree to sell and buy each other's commodities simultaneously. ನೋಡಿ, ಎಸೆನ್ಷಿಯಲ್ ಫೀಚರ್ ಆಫ್ ಬಾರ್ಟರ್ ಸಿಸ್ಟಮ್ ಏನು? ಎರಡು ಬದಿಯವರು, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಇಬ್ಬರಿದ್ದಾರೆ, ಎ ಮತ್ತೆ ಬಿ ಅಂತ ಇಬ್ಬರಿದ್ದಾರೆ. ಬೋತ್ ಪಾರ್ಟೀಸ್ ಹ್ಯಾವ್ ಟು ಅಗ್ರಿ ಟು ಸೆಲ್ ಆ್ಯಂಡ್ ಬೈ ಈಚ್ ಅದರ್ಸ್ ಕಮಾಡಿಟಿ. ಇವರು ತಮ್ಮ ಹತ್ರ ಇರೋದನ್ನ ಸೆಲ್ ಮಾಡ್ತಾರೆ,
ಇವರು ಅದನ್ನು ಬೈ ಮಾಡ್ತಾರೆ. ಬಿ ಅನ್ನೋರು ತಮ್ಮ ಹತ್ರ ಇರೋದನ್ನು ಸೆಲ್ ಮಾಡ್ತಾರೆ, ಇವರು ಅದನ್ನು ಬೈ ಮಾಡ್ತಾರೆ. ಹಾಗಾಗಿ ಎರಡೂ ಬದಿಯವರು ಸೆಲ್ ಮತ್ತೆ ಬೈ ಮಾಡಲಿಕ್ಕೆ ಸೈಮಲ್ಟೇನಿಯಸ್ ಆಗಿ ಸೆಲ್ ಮತ್ತೆ ಬೈ ಮಾಡಲಿಕ್ಕೆ ಒಪ್ಕೊಂಡಿರ್ತಾರೆ. ಇದು ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್. ಇಲ್ಲಿ ಹೇಳ್ತಾರೆ ನೋಡಿ, ವಾಟ್ ಅ ಪರ್ಸನ್ ಡಿಸೈರ್ ಟು ಸೆಲ್ ಎಕ್ಸಾಕ್ಟ್ಲಿ ವಾಟ್ ದಿ ಅದರ್ ವಿಶಸ್ ಟು ಬೈ. ನೀವೇನನ್ನ ಮಾರಾಟ ಮಾಡ್ಲಿಕ್ಕೆ ಹೊರಟಿದ್ದೀರೋ ಅದೇ ವಸ್ತುವಿನ ಅವಶ್ಯಕತೆ ಮತ್ತೊಬ್ಬ ವ್ಯಕ್ತಿಗಿದೆ. ಆ ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್, ಅದರಿಂದಾಗಿ ಬಾರ್ಟರ್ ಸಿಸ್ಟಮ್ ನಡೆಯುತ್ತೆ. ಅಲ್ಲಿ ಕೊಟ್ಟಿರೋ ಎಕ್ಸಾಂಪಲ್ಲು ಶೂ ಮ್ಯಾನುಫ್ಯಾಕ್ಚರರ್ ಇರಬಹುದು, ಇನ್ನೊಬ್ಬ ವೀಟ್ ಪ್ರೊಡ್ಯೂಸರ್ ಇರಬಹುದು. ಶೂ ಮ್ಯಾನುಫ್ಯಾಕ್ಚರರಿಗೆ ವೀಟ್ ಬೇಕು, ವೀಟ್ ಪ್ರೊಡ್ಯೂಸ್ ಮಾಡೋನಿಗೆ ಶೂ ಬೇಕು. ಹಾಗಾಗಿ ಇಬ್ಬರಿಗೂ ಎರಡು ಅವಶ್ಯಕತೆ ಇದೆ ಅಂತಂದ್ರೆ ಪರಸ್ಪರ ವಿನಿಮಯ ಮಾಡ್ಕೊಳ್ಬಹುದು. ಆದರೆ ಪ್ರಾಬ್ಲಮ್ ಏನು? ಪ್ರಾಬ್ಲಮ್ಮು ಅದೇ. ಪ್ರಾಬ್ಲಮ್ ಒಂದು ವೇಳೆ ಒಬ್ಬ ವ್ಯಕ್ತಿಗೆ ಎಗೆ ಬಿ ಹತ್ರ ಇರೋದು ಬೇಡ, ಇವರಿಗೆ ಹತ್ರ ಇರೋದು ಬೇಡ, ಬಿಗೆ ಇನ್ನೊಬ್ಬ ಸಿ ಹತ್ರ ಇರೋದು ಬೇಕು, ಸಿಗೆ ಎ ಹತ್ರ ಇರೋದು ಬೇಕು ಅಲ್ವಾ? ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಐ ವಿಲ್ ಗಿವ್ ಶೂಸ್ ಫಾರ್ ಯುವರ್ ವೀಟ್ ಅಂತ ಹೇಳ್ತಾರೆ. ಆದ್ರೆ ಇವ್ರ ಹತ್ರ ವೀಟ್ ಇದೆ, ಇವರಿಗೆ ಶೂ ಬೇಡ, ಕ್ಲಾತ್ಸ್ ಬೇಕು. ಇಲ್ಲಿ ಇವರಿಗೆ ವೀಟ್ ಇದೆ, ಸಾರಿ, ಇಲ್ಲಿ ಇವರಿಗೆ ಶೂ ಬೇಕು ಆದ್ರೆ ವೀಟ್ ಇಲ್ಲ. ಅರ್ಥ ಆಗ್ತಾ ಇದೆಯಾ? ನಿಮ್ಮ ಹತ್ರ ಏನಿದೆಯೋ ಅದನ್ನ ಕೊಟ್ಟು ನೀವು ಖರೀದಿ ಮಾಡಬೇಕು. ಇವ್ರ ಹತ್ರ ಶೂ ಇತ್ತು, ವೀಟ್ ಬೇಕಾಗಿತ್ತು. ಆದ್ರೆ ಇವ್ರ ಹತ್ರ ವೀಟ್ ಇದೆ, ಶೂ ಬೇಡ ಇವರಿಗೆ ಶೂ ಬೇಕು ಆದ್ರೆ ವೀಟ್ ಇಲ್ಲ ಅಲ್ವಾ? ಅಂದ್ರೆ ಕೋಇನ್ಸಿಡೆನ್ಸ್ ಆಫ್ ಪಾಯಿಂಟ್ಸ್ ಇರಲೇಬೇಕು. ನಿಮ್ಮ ಹತ್ರ ಏನಿದೆಯೋ ಅದು ಬೇರೆಯವ್ರಿಗೆ ಬೇಕಾದಾಗ ಮಾತ್ರ ಅವ್ರ ಹತ್ರ ಇರೋದನ್ನ ನೀವು ಪರ್ಚೇಸ್ ಮಾಡಬಹುದು. ಈ ಡಬಲ್ ಕೋಇನ್ಸಿಡೆನ್ಸ್ ಆಫ್ ಪಾಯಿಂಟ್ಸ್ ಅನ್ನೋದು ಅದರ ಫೀಚರ್ ಹೌದು, ಪ್ರಾಬ್ಲಮ್ ಹೌದು. ಹಾಗಾಗಿ ಸೊಲ್ಯೂಷನ್ ಏನು? ಅದಕ್ಕಿರೋ ಸೊಲ್ಯೂಷನ್ ಮನಿ. ಬಾರ್ಟರ್ ಸಿಸ್ಟಮ್ನಲ್ಲಿ ಆ ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್ ಇರ್ತಾ ಇತ್ತು, ಅದನ್ನ ಮನಿ ಎಲಿಮಿನೇಟ್ ಮಾಡುತ್ತೆ. ಮನಿ ಎಲಿಮಿನೇಟ್ಸ್ ದಿ need for double coincidence of wants. ಹೇಗೆ ಹೇಳಿ? ಮನಿ ಹೇಗೆ ಎಲಿಮಿನೇಟ್ ಮಾಡುತ್ತೆ? a person holding money can easily exchange it for any commodity or service they desired. ಹೇಳ್ತಾ ಇರೋದು ಫಾಸ್ಟ್ ಆಗ್ತಿದೆ ಅಂತಂದ್ರೆ ಪಾಸ್ ಮಾಡ್ಕೊಳ್ಳಿ, ವಿಡಿಯೋವನ್ನ ಬರ್ಕೊಂಡು ಮುಂದೆ ಎಕ್ಸ್ಪ್ಲನೇಷನ್ ಕೇಳಿಸ್ಕೊಳ್ಳಿ. ಮನಿ ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ ಸಮಸ್ಯೆಯನ್ನ ಎಲಿಮಿನೇಟ್ ಮಾಡ್ತಾ ಇದೆ. ನಿಮ್ಮ ಹತ್ರ ಹಣ ಇದೆ ಅಂತಂದ್ರೆ ಹಣವನ್ನು ಕೊಟ್ಟು ನಿಮ್ಗೆ ಬೇಕಾಗಿರೋದನ್ನ ಪಡ್ಕೋಬಹುದು ಅಲ್ವಾ? ಯಾವುದೇ ರೀತಿಯಾಗಿ ಹಣದಿಂದ ಅದೆಲ್ಲ ಸಾಧ್ಯ ಇದೆ. ಬೇರೆ ವ್ಯಕ್ತಿಗೆ ವೀಟ್ ಬೇಕಿತ್ತೋ, ಕ್ರಾಸ್ ಬೇಕಿತ್ತೋ, ಅದು ಮುಖ್ಯ ಅಲ್ಲ. ಹಣ ಕೊಟ್ಟು ಈಸಿಯಾಗಿ ನೀವು ನಿಮಗೆ ಬೇಕಾಗಿರೋದನ್ನ ನೀವು ಪಡ್ಕೊಳ್ಬಹುದು. ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್ ಇರಲೇಬೇಕು ಅಂತ ಇಲ್ಲ. ಹಾಗಾಗಿ ಪರ್ಸನ್ ಹೋಲ್ಡಿಂಗ್ ಮನಿ ಕ್ಯಾನ್ ಈಸಿಲಿ ಎಕ್ಸ್ಚೇಂಜ್ ಇಟ್ ಫಾರ್ ಎನಿ ಕಮಾಡಿಟಿ ಆರ್ ಸರ್ವಿಸ್, ಗೂಡ್ಸ್ ಆರ್ ಸರ್ವಿಸ್. ಯಾವುದೇ ವಸ್ತು ಇರಬಹುದು, ಯಾವುದೇ ಸೇವೆ ಇರಬಹುದು, ಹಣವನ್ನು ಕೊಟ್ಟು ನೀವು ಅದನ್ನು ಪಡ್ಕೊಳ್ಬಹುದು. ಇದು ಮನಿ ಬಗ್ಗೆ ಇರುವಂತಹ ಮುಖ್ಯವಾದ ಬೇಸಿಕ್ ಕಾನ್ಸೆಪ್ಟ್. Money is something that acts as intermediate in the exchange process, making transaction significantly easier. ಮೊದಲು ಬಾರ್ಟರ್ ಸಿಸ್ಟಮ್ ಇರ್ತಾ ಇತ್ತು, ಅಲ್ಲಿ ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್ ಆ ಸಮಸ್ಯೆ, ಆ ಫೀಚರ್ ನೋಡಿದ್ವಿ, ಅದಕ್ಕೆ ಸೊಲ್ಯೂಷನ್ ಮನಿ. ಇನ್ನು ಇವತ್ತಿನ ದಿನಗಳಲ್ಲಿ ಬಾರ್ಟರ್ ಸಿಸ್ಟಮ್ ಇಲ್ಲ. ಅದಿರಬಹುದು ಕೆಲವೊಂದು ಹಳ್ಳಿಗಳಲ್ಲಿ, ಕೆಲವೊಂದು ಕಡೆ ಅದಿದೆ. ಆದರೆ ಮುಖ್ಯವಾಗಿ ಮನಿ ಯಾವ ಥರ ಇದೆ? ಮಾಡರ್ನ್ ಫಾರ್ಮ್ಸ್ ಆಫ್ ಮನಿ. Modern forms of money. ಅಂದ್ರೆ
ಈಗ ಮಾಡರ್ನ್ ಕರೆನ್ಸಿ, ಮೊದಲು ಈ ಕರೆನ್ಸಿ ಅಂತಂದ್ರೆ ಈಗ ನಾವು ರೂಪಾಯಿ ಅಂತ ಹೇಳ್ತೇವೆ, ಮೊದಲು ಯಾವ ಥರ ಇರ್ತಾ ಇತ್ತು, ಬೇರೆ ಬೇರೆ ರೀತಿ ಹಸುಗಳನ್ನು, ಕಾಯಿನ್ಸನ್ನು ಅಥವಾ ಕ್ಯಾಟಲ್, ಗ್ರೇನ್ಸ್ಗಳನ್ನು ಮನಿ ಥರ ಯೂಸ್ ಮಾಡ್ತಾ ಇದ್ರು. ಬಿಫೋರ್ modern currency, Indians used grains and cattle as money, followed by metallic coins. ಗೋಲ್ಡ್ ಇರಬಹುದು, ಸಿಲ್ವರ್, ಚಿನ್ನ, ಬೆಳ್ಳಿ, ತಾಮ್ರ ಅಲ್ವಾ, ಕಾಪರ್. ಮೊದಲು ಗ್ರೇನ್ಸ್ಗಳನ್ನು, ಕ್ಯಾಟಲನ್ನು ಮನಿ ಥರ ಯೂಸ್ ಮಾಡ್ತಾ ಇದ್ರು, ಅದನ್ನು ಕೊಟ್ಟು ಬೇಕಾಗಿರೋದನ್ನು ಪಡ್ಕೊಳ್ತಾ ಇದ್ರು. ಅದಾದಮೇಲೆ ಕಾಯಿನ್ಸ್ ಬಂತು, ಗೋಲ್ಡ್, ಸಿಲ್ವರ್, ಕಾಪರ್ ಕಾಯಿನ್ಸ್ ಬಂತು. ಈಗ ಇರುವಂಥದ್ದು ಯಾವುದು, ಕರೆನ್ಸಿ. ಒಂದು ಮಾಡರ್ನ್ ಫಾರ್ಮ್, ಈಗಿನ ಕಾಲದ್ದು, ಇದು ಹಳೆ ಕಾಲದ್ದು, ಬಿಫೋರ್ ಮಾಡರ್ನ್ ಕರೆನ್ಸಿ ಇಲ್ಲಿ ತನಕ. ಈಗ ಎರಡು ಥರ ನೋಡ್ತೇವೆ. ಮೊದಲನೇದು ಕರೆನ್ಸಿ. ಮಾಡರ್ನ್ ಕರೆನ್ಸಿ ಅಂತಂದ್ರೆ ಇಟ್ ಇನ್ಕ್ಲೂಡ್ಸ್, ಏನಿರುತ್ತೆ ಇದರಲ್ಲಿ, ಇನ್ಕ್ಲೂಡ್ಸ್ ಪೇಪರ್ ನೋಟ್ಸ್ ಆ್ಯಂಡ್ ಕಾಯಿನ್ಸ್. ನಮ್ಮ ಹತ್ರ ನೋಟ್ ಇದೆ, ಕಾಯಿನ್ಸ್ ಇದೆ. ಇದಕ್ಕೆ ಯಾಕೆ ನಾವು ಮನಿ ಅಂತ ಕರಿತೇವೆ ಹೇಳಿ? ನೀವು 10 ರೂಪಾಯಿ ನೋಟನ್ನು ಅಥವಾ 100 ರೂಪಾಯಿ ನೋಟನ್ನು ನೋಡಿದರೆ ಅದ್ರ ಮೇಲೆ ಗೌರ್ಮೆಂಟ್ ಅಥರೈಸೇಷನ್ ಇರುತ್ತೆ ಅಲ್ವಾ, RBI ಸಿಗ್ನೇಚರ್ ಎಲ್ಲ ನೋಡಿ, ಅಬ್ಸರ್ವ್ ಮಾಡಿ ಯಾರ ಸಿಗ್ನೇಚರ್ ಇರುತ್ತೆ ನೋಡಿ ಮನಿಯನ್ನು ಇನ್ನೊಂದು ಸಾರಿ. ಹಾಗಾಗಿ ಯಾಕೆ ಇದಕ್ಕೆ ವ್ಯಾಲ್ಯೂ ಇದೆ, ಕರೆನ್ಸಿಗೆ ಯಾಕೆ ವ್ಯಾಲ್ಯೂ ಇದೆ? ವೈ ಇಟ್ ಹ್ಯಾಸ್ ವ್ಯಾಲ್ಯೂ? ವೈ ದಿಸ್ ಕರೆನ್ಸಿ ಹ್ಯಾಸ್ ವ್ಯಾಲ್ಯೂ ಅಂತಂದರೆ, ಅನ್ಲೈಕ್ ಗೋಲ್ಡ್ ಆರ್ ಗ್ರೇನ್, ಗೋಲ್ಡ್ ಇರಬಹುದು ಅಥವಾ ಗ್ರೇನ್ ಇರಬಹುದು, ಮಾಡರ್ನ್ ಕರೆನ್ಸಿ ಹ್ಯಾಸ್ ನೋ ಯೂಸ್ ಆಫ್ ಇಟ್ಸ್ ಓನ್. ನೋಡಿ, ಈಗ ಗೋಲ್ಡ್ ಅನ್ನು ಕೊಟ್ಟರೆ ಯಾವ ದೇಶಕ್ಕೆ ಹೋದರೂ ಅಲ್ಲಿ ಖರೀದಿ ಅವರು ಅದನ್ನು ತೆಗೆದುಕೊಳ್ಬಹುದು. ನಮ್ಮ ದೇಶದ ನೋಟನ್ನು ತೆಗೆದುಕೊಂಡು ಬೇರೆ ದೇಶಕ್ಕೆ ಹೋದರೆ ಸಡನ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಲ್ವಾ. ಸೊ ಅನ್ಲೈಕ್ ಗೋಲ್ಡ್ ಆರ್ ಗ್ರೇನ್, ಮಾಡರ್ನ್ ಕರೆನ್ಸಿ ಹ್ಯಾಸ್ ನೋ ಯೂಸ್ ಆಫ್ ಇಟ್ಸ್ ಓನ್ ಅಂತಂದ್ರೆ ಬರೀ ಹಣ, ಯಾವುದೋ ಕಾಗದ ಅಂದ ಮಾತ್ರಕ್ಕೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಇಟ್ ಈಸ್ ಅಕ್ಸೆಪ್ಟೆಡ್. ಯಾವಾಗ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ? ಇಟ್ ಈಸ್ ಅಕ್ಸೆಪ್ಟೆಡ್ ಬಿಕಾಸ್, ಯಾಕೆ ಹೇಳಿ? ಬಿಕಾಸ್ ಇಟ್ ಈಸ್ ಅಥರೈಸ್ಡ್ ಬೈ ದಿ ಗೌರ್ಮೆಂಟ್ ಅಥರೈಸೇಷನ್ ಇರುತ್ತೆ. ಆದ್ಮೇಲೆ ಅಥರೈಸ್ಡ್ ಬೈ ಗೌರ್ಮೆಂಟ್. ಗೊತ್ತಾಯ್ತಾ? ಗೌರ್ಮೆಂಟಿನ ಅಥರೈಸೇಷನ್ ಇರುತ್ತೆ, ಹಾಗಾಗಿ ಅದಕ್ಕೆ ವ್ಯಾಲ್ಯೂ ಇದೆ. ಮತ್ತೆ ಭಾರತದಲ್ಲಿ ಮುಖ್ಯವಾಗಿ RBI ಅಲ್ವಾ, RBI ಪಾತ್ರ. RBI ಏನು ಮಾಡುತ್ತೆ? RBI ಇಶ್ಯೂಸ್ ಕರೆನ್ಸಿ ನೋಟ್ಸ್ ಆನ್ ಬಿಹಾಫ್ ಆಫ್ ಸೆಂಟ್ರಲ್ ಗೌರ್ಮೆಂಟ್. ಸರ್ಕಾರದ ಪರವಾಗಿ ನೋಟ್ಸ್ಗಳನ್ನು ಇಶ್ಯೂ ಮಾಡೋದು ಯಾರು? RBI, ಗೌರ್ಮೆಂಟ್. ಹಾಗಾಗಿ ಬೈ ಲಾ, ಕಾನೂನು ಪ್ರಕಾರ, ನೋ ಅದರ್ ಇಂಡಿವಿಜುವಲ್ ಆರ್ ಆರ್ಗನೈಸೇಷನ್ ಇಸ್ ಅಲೌಡ್ ಇಶ್ಯೂ ಕರೆನ್ಸಿ. ಬೇರೆ ಯಾವುದೇ ಸಂಸ್ಥೆ ಅಥವಾ ವ್ಯಕ್ತಿ ಕರೆನ್ಸಿನ ಇಶ್ಯೂ ಮಾಡೋ ಹಾಗಿಲ್ಲ. ಮತ್ತೆ ನೋ ಒನ್ ಕ್ಯಾನ್ ಲೀಗಲಿ ರೆಫ್ಯೂಸ್ ಪೇಮೆಂಟ್ ಮೇಡ್ ಇನ್ ರುಪೀಸ್.
ಯಾರಾದರೂ ಪೇಮೆಂಟ್ ರೂಪಿಗಳೆಲ್ಲ ಮಾಡಿದರೆ ಅದನ್ನು ರೆಫ್ಯೂಸ್ ಮಾಡೋ ಹಾಗಿಲ್ಲ, ಯಾಕಂದರೆ ಸರ್ಕಾರ ಅದಕ್ಕೆ ಅಥರೈಸೇಷನ್, ಸರ್ಕಾರದ ಒಂದು ಮುದ್ರೆ ಇರುತ್ತೆ ಅದಕ್ಕೆ ಅಂತ ಹೇಳ್ಬೋದು. ಮೊದಲನೇದು ಕರೆನ್ಸಿಗೆ ಸಂಬಂಧಪಟ್ಟ ಹಾಗೆ ಪೇಪರ್ ನೋಟ್ಸು ಕಾಯಿನ್ಸ್ ಇರುತ್ತೆ. ಸುಮ್ಮನೆ ಅದಕ್ಕೆ ವ್ಯಾಲ್ಯೂ ಬರೋದಿಲ್ಲ. ಗೌರ್ಮೆಂಟ್ ಅಥಾರಿಟಿ ಅದರಲ್ಲಿ ಇರೋದ್ರಿಂದ, ಅಥರೈಸ್ಡ್ ಬೈ ಗೌರ್ಮೆಂಟ್ ಆಗಿರೋದ್ರಿಂದ ಅದಕ್ಕೆ ವ್ಯಾಲ್ಯೂ ಇದೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೇವೆ. ನಮ್ಮ ದೇಶದಲ್ಲಿ RBI ಕರೆನ್ಸಿ ನೋಟ್ಸನ್ನು ಇಶ್ಯೂ ಮಾಡುತ್ತೆ. ಇನ್ನು ಮೊದಲನೇದು ಕರೆನ್ಸಿ ಆಯಿತು. ಎರಡನೇದೇನು, ಮಾಡರ್ನ್ ಫಾರ್ಮ್ಸ್ ಆಫ್ ಮನಿಯಲ್ಲಿ ಡೆಪಾಸಿಟ್ ವಿತ್ ಬ್ಯಾಂಕ್ಸ್. ಡೆಪಾಸಿಟ್ಸ್ ವಿತ್ ಬ್ಯಾಂಕ್ಸ್, ಬ್ಯಾಂಕ್ಗಳಲ್ಲಿರೋ ಡೆಪಾಸಿಟ್ಟು ಅಥವಾ ನಮ್ಮ ಹತ್ರ ಇರೋ ಕ್ಯಾಶ್ನ ನಾವು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತೇವೆ. ಯಾಕೆ ಡೆಪಾಸಿಟ್ ಮಾಡ್ತೇವೆ? ಪೀಪಲ್ ಡೆಪಾಸಿಟ್ ದೇರ್ ಎಕ್ಸ್ಟ್ರಾ ಕ್ಯಾಶ್ ಇನ್ ಬ್ಯಾಂಕ್ಸ್, ಯಾಕೆ ಹೇಳಿ, ಇನ್ ಬ್ಯಾಂಕ್ಸ್ ಫಾರ್ ಸೇಫ್ಟಿ, ಇನ್ನೊಂದು ಯಾವುದಕ್ಕೆ, ಆ್ಯಂಡ್ ಟು ಅರ್ನ್ ಇಂಟ್ರೆಸ್ಟ್, ಒಂದು ಸೇಫ್ಟಿಗೋಸ್ಕರ, ಇನ್ನೊಂದು ಇಂಟ್ರೆಸ್ಟನ್ನು ಅರ್ನ್ ಮಾಡಲಿಕ್ಕೋಸ್ಕರ ಬ್ಯಾಂಕಲ್ಲಿ ಕ್ಯಾಶನ್ನು ಇಡ್ತೇವೆ. ಮತ್ತು ಇಲ್ಲಿ ಮುಖ್ಯವಾಗಿ ನೋಡೋದು ಡಿಮ್ಯಾಂಡ್ ಡೆಪಾಸಿಟ್ಸ್ ಅಂತ ಬರುತ್ತೆ. ಡಿಮ್ಯಾಂಡ್ ಡೆಪಾಸಿಟ್ಸ್ ಅಂತಂದರೆ ನಿಮ್ಗೆ ಯಾವಾಗ ಅವಶ್ಯಕತೆ ಇದೆಯೋ, ಯಾವಾಗ ಡಿಮ್ಯಾಂಡ್ ಇದೆಯೋ ಆವಾಗ ನೀವು ಅದನ್ನು ವಿತ್ಡ್ರಾ ಮಾಡ್ಕೋಬಹುದು. ಡೆಪಾಸಿಟ್ಸ್ ಇನ್ ಬ್ಯಾಂಕ್ ಅಕೌಂಟ್ಸ್ that can be withdrawn ಆನ್ ಡಿಮ್ಯಾಂಡ್. ನಮ್ಮ ಬೇಡಿಕೆಗೆ ತಕ್ಕ ಹಾಗೆ ನಾವು ವಿತ್ಡ್ರಾ ಮಾಡ್ಕೋಬಹುದು. ಉದಾಹರಣೆಗೆ ಯಾವುದು, ಕರೆಂಟ್ ಅಕೌಂಟು, ಸೇವಿಂಗ್ಸ್ ಅಕೌಂಟ್ ಎಲ್ಲ ನೀವು ಕೇಳಿರ್ತೀರಿ ಅಲ್ವಾ. ಇದರಲ್ಲೆಲ್ಲ ನೀವು ಹಣವನ್ನು ಡೆಪಾಸಿಟ್ ಮಾಡಿದರೆ ಬೇಕಾದಾಗ ವಿತ್ಡ್ರಾ ಮಾಡ್ಕೊಳ್ಬಹುದು. ಅದಕ್ಕೆ ಡಿಮ್ಯಾಂಡ್ ಡೆಪಾಸಿಟ್ಸ್ ಅಂತ ಕರಿತೇವೆ. ಇನ್ನೊಂದು ಟರ್ಮ್ ಬರೋದು ಇಲ್ಲಿ ಚೆಕ್ ಅಂತ ಬರುತ್ತೆ ಅಲ್ವಾ. ಏನು ಚೆಕ್ ಅಂತಂದರೆ, ಚೆಕ್ಸ್ ಅದೊಂದು ಪೇಪರ್. ಅದು ಯಾವ ಪೇಪರ್ ಇನ್ಸ್ಟ್ರಕ್ಟಿಂಗ್ ದ ಬ್ಯಾಂಕಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇರುತ್ತೆ. ಇನ್ಸ್ಟ್ರಕ್ಟಿಂಗ್ ದ ಬ್ಯಾಂಕ್ ಏನು ಇನ್ಸ್ಟ್ರಕ್ಷನ್ ಇರುತ್ತೆ ಚೆಕ್ನಲ್ಲಿ? ಟು ಪೇ ಸ್ಪೆಸಿಫಿಕ್ ಅಮೌಂಟ್, from the person's account to another person. ಏನಾಗ್ತಾ ಇದೆ ಇಲ್ಲಿ? ಚೆಕ್ ಅಂತಂದ್ರೆ ಒಂದು ಪೇಪರ್, ಅದು ಬ್ಯಾಂಕ್ಗೆ ಇನ್ಸ್ಟ್ರಕ್ಟ್ ಮಾಡ್ತಾ ಇರುತ್ತೆ, ಈ ವ್ಯಕ್ತಿಯ ಖಾತೆಯಿಂದ ಇನ್ನೊಬ್ಬ ವ್ಯಕ್ತಿಯ ಖಾತೆಗೆ ಹಣವನ್ನು ವರ್ಗಾಯಿಸಿ ಅನ್ನುವಂಥ ಒಂದು ಇನ್ಸ್ಟ್ರಕ್ಷನ್. ಹಾಗೆ ಫಿಸಿಕಲ್ ಕ್ಯಾಶಿನ ಅವಶ್ಯಕತೆ ಇಲ್ಲದೆ ಇಲ್ಲಿ ಹಣವನ್ನು ಸೆಟ್ಲ್ ಮಾಡ್ಕೋಬಹುದು. ಡಿಮ್ಯಾಂಡ್ ಡೆಪಾಸಿಟ್ ಮತ್ತು ಚೆಕ್ಗೆ ಸಂಬಂಧಪಟ್ಟಂಥ ವಿಷಯ. ಡಿಮ್ಯಾಂಡ್ ಡೆಪಾಸಿಟ್ ಬಿಟ್ಟು ಇನ್ನೊಂದು ಯಾವುದಿದೆ ಹೇಳಿ? ಡಿಮ್ಯಾಂಡ್ ಡೆಪಾಸಿಟ್ ಬಿಟ್ಟು ಈಗ ಕರೆಂಟ್ ಅಕೌಂಟು ಮತ್ತು ಸೇವಿಂಗ್ಸ್ ಅಕೌಂಟು ಅಂತ ಗೊತ್ತಾಯಿತು ನಿಮಗೆ. ಇನ್ನೊಂದು ಯಾವುದಾದ್ರೂ ಅಕೌಂಟ್ ಕೇಳಿದ್ದೀರಾ? ಟೈಮ್ ಡೆಪಾಸಿಟ್ ಅಥವಾ ಫಿಕ್ಸ್ಡ್ ಡೆಪಾಸಿಟ್ ಅಂತ ಕರೀತಾರೆ. ಟೈಮ್ ಡೆಪಾಸಿಟ್ ಅಥವಾ ಫಿಕ್ಸ್ಡ್ ಡೆಪಾಸಿಟ್, ಇದನ್ನು ನೀವು ಡಿಮ್ಯಾಂಡ್ ಮಾಡಿದಾಗ ವಿತ್ಡ್ರಾ ಮಾಡ್ಲಿಕ್ಕೆ ಆಗಲ್ಲ ಇಲ್ಲಿಂದ. ಫಿಕ್ಸ್ಡ್ ಡೆಪಾಸಿಟ್, ಟೈಮ್ ಅಥವಾ ಫಿಕ್ಸ್ಡ್ ಡೆಪಾಸಿಟ್. ಉದಾಹರಣೆಗೆ FD RD ಅಂತ ಕರಿತೇವೆ ನೋಡಿ. ಟೈಮ್ ಡೆಪಾಸಿಟ್ ಅಂತಂದ್ರೆ ಅಷ್ಟು ಟೈಮ್ ಕಂಪ್ಲೀಟ್ ಆಗಿರಬೇಕು ನೋಡಿ. ಇದರ ಅರ್ಥ ಏನು?
an amount of cash kept in the bank for a set period to earn a predetermined interest. ಅಂದರೆ ಮೊದಲೇ ನಿರ್ಧಾರ ಆಗಿರುತ್ತೆ, ಇಂತಿಷ್ಟು ಕಾಲ ಅದು ಬ್ಯಾಂಕ್ನಲ್ಲಿ ಇರುತ್ತೆ, ಅಷ್ಟು ಇಂಟ್ರೆಸ್ಟ್ ಅಂತ ಫಿಕ್ಸ್ ಆಗಿರುತ್ತೆ. ಹಾಗಾಗಿ ಅಷ್ಟನ್ನು ಬ್ಯಾಂಕಲ್ಲಿ ಇಟ್ಟು ಮಿಡ್ಲಲ್ಲಿ ನಾವು ವಿತ್ಡ್ರಾ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದು ಟೈಮ್ ಡೆಪಾಸಿಟ್. ಗೊತ್ತಿರ್ಬೋದು ಅಂದ್ಕೊಳ್ತೇನೆ. FD, RD, ಫಿಕ್ಸ್ಡ್ ಡೆಪಾಸಿಟ್, ರಿಕರಿಂಗ್ ಡೆಪಾಸಿಟ್ ಕೇಳಿರ್ತೀರಿ. ಅದಕ್ಕೆ ಮ್ಯಾಚುರಿಟಿ ಪೀರಿಯಡ್ ಅಂತ ಇರುತ್ತೆ. ಇಂತಿಷ್ಟು ರಿಟರ್ನ್ ಬರುತ್ತೆ ಅಂತ ಗ್ಯಾರಂಟಿ ಇರುತ್ತೆ. ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ. ಎಸ್, ನೀವು ಅದನ್ನು ಈಸಿಯಾಗಿ ವಿತ್ಡ್ರಾ ಮಾಡ್ಲಿಕ್ಕೆ ಆಗಲ್ಲ. ಆದರೆ ನೀವು ಒಂದು ವೇಳೆ ವಿತ್ಡ್ರಾ ಮಾಡ್ಲಿಕ್ಕೆ ಆಗುತ್ತೆ, ಆದರೆ ಪೆನಾಲ್ಟಿ ಫೀ ಆ ಥರ ಇರುತ್ತೆ. ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿಬಿಡ್ತಾರೆ ವಿತ್ಡ್ರಾ ಅಂತಲ್ಲ. ನಾವು ಕೆಲವೊಂದರಲ್ಲಿ ವಿತ್ಡ್ರಾ ಮಾಡ್ಕೋಬಹುದು, ಆದರೆ ಅದಕ್ಕೆ ಪೆನಾಲ್ಟಿ ಫೀ ಇರುತ್ತೆ, ಅಥವಾ ಇಂಟ್ರೆಸ್ಟ್ ಮುಂದೆ ಅರ್ನ್ ಆಗೋದ್ರಲ್ಲಿ ರಿಡಕ್ಷನ್ ಇರುತ್ತೆ, ಅದನ್ನು ಕಡಿಮೆ ಮಾಡ್ತಾರೆ. ಟೈಮ್ ಡೆಪಾಸಿಟ್ ಅಥವಾ ಫಿಕ್ಸ್ಡ್ ಡೆಪಾಸಿಟ್. ಒಂದು ಬ್ಯಾಂಕ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡೋಣ. ಹೌ ಬ್ಯಾಂಕ್ ಫಂಕ್ಷನ್. ಮನಿ ಹಾಕಬೇಕು ಅಂತ ಗೊತ್ತಾಯಿತು, ಮೀಡಿಯಮ್ ಆಫ್ ಎಕ್ಸ್ಚೇಂಜ್. ಹೌ ಬ್ಯಾಂಕ್ಸ್ ಫಂಕ್ಷನ್. ಈಗ ಬ್ಯಾಂಕಲ್ಲಿ ನಾವು ಡೆಪಾಸಿಟ್ ಇಡ್ತೇವೆ. ಬ್ಯಾಂಕ್ ಏನು ಮಾಡುತ್ತೆ? ಹೌ ಬ್ಯಾಂಕ್ಸ್ ಫಂಕ್ಷನ್ ನೋಡಿದ್ರೆ ಎರಡು ಥರ ಇರ್ತಾರೆ ನೋಡಿ. ಒಬ್ಬರು ಡೆಪಾಸಿಟರ್ಸ್, ನಾವೇ ಅಂದ್ಕೊಳ್ಳೋಣ ನಮ್ಮ ಹತ್ರ ಇರೋ ಎಕ್ಸ್ಟ್ರಾ ಹಣವನ್ನು ಬ್ಯಾಂಕಿಗೆ ಹೋಗಿ ನಾವು ಸೇವ್ ಮಾಡಿದ್ವಿ, ಅಲ್ಲಿ ಕೊಟ್ವಿ. ಬ್ಯಾಂಕಿಂದ ತೆಗೆದುಕೊಳ್ಳೋರು ಯಾರು? ಬಾರೋವರ್ಸ್. ಸಾಲ ತೆಗೆದುಕೊಳ್ತಾರೆ ಬ್ಯಾಂಕಿಂದ. ನಾವು ಒಂದು ಕಡೆ ಹಣ ಕೊಟ್ಟಿರ್ತೀವಿ, ಬ್ಯಾಂಕಿಗೆ ಕೊಟ್ಟಿರ್ತೀವಿ, ಒಂದು ಬ್ಯಾಂಕಿಗೆ. ಆ ಬ್ಯಾಂಕಿಂದ ಸಾಲ ತೆಗೆದುಕೊಳ್ಳೋರು ಬೇರೆ ಇರ್ತಾರೆ. ಬ್ಯಾಂಕ್ ಹಾಗಾದರೆ ಏನು? ಬ್ರಿಡ್ಜ್ ಅಲ್ವಾ? ಬ್ಯಾಂಕ್ ಇದರಲ್ಲಿ ಒಂಥರ ಮೀಡಿಯೇಟರ್ ಥರ ವರ್ಕ್ ಮಾಡ್ತಾ ಇದೆ. ಬರ್ಕೊಳ್ಳಿ. ಬ್ಯಾಂಕ್ ಆಕ್ಟ್ ಆಸ್ ಅ ಬ್ರಿಡ್ಜ್. ಬ್ಯಾಂಕ್ ಆಕ್ಟ್ ಆಸ್ ಅ ಬ್ರಿಡ್ಜ್ ಬಿಟ್ವೀನ್ ಡೆಪಾಸಿಟರ್ಸ್ ಅಂತಂದರೆ ಪೀಪಲ್ ವಿತ್ ಸರ್ಪ್ಲಸ್ ಫಂಡ್ಸ್, ಹೆಚ್ಚುವರಿ ಹಣವನ್ನು ಹೊಂದಿರುವವರು. ಪೀಪಲ್ ವಿತ್ ಸರ್ಪ್ಲಸ್ ಫಂಡ್ಸ್, ಇದು ಡೆಪಾಸಿಟರ್ಸ್. ಆ್ಯಂಡ್ ಇನ್ನೊಬ್ರು ಬಾರೋವರ್ಸ್. ಅಂದರೆ ಯಾರಿಗೆ ಹಣದ ಅವಶ್ಯಕತೆ ಇದೆ ಅವರು. ಪೀಪಲ್ ಇನ್ ನೀಡ್ ಆಫ್ ಫಂಡ್ಸ್. ಹಣ ಹೆಚ್ಚಿರೋರು, ಹಣದ ಅವಶ್ಯಕತೆ ಇರೋರು, ಈ ಎರಡರ ನಡುವೆ ಒಂಥರ ಬ್ರಿಡ್ಜ್ ಥರ ಆ್ಯಕ್ಟ್ ಮಾಡೋದು ಬ್ಯಾಂಕ್. ಈಗ ಬ್ಯಾಂಕ್ ನೋಡಿ, ನಾವೇನು ಡೆಪಾಸಿಟ್ ಅಲ್ಲಿ ಕೊಡ್ತೀವಲ್ವಾ, ಬ್ಯಾಂಕಿಗೆ ಡೆಪಾಸಿಟ್ ಅಂತ ಇಡ್ತೀವಿ. ದ ಮೇಜರ್ ಪೋರ್ಷನ್ ಆಫ್ deposits is used to extend loans to borrowers for various economic activity. ಬಾರೋವರ್ಸು ಅದನ್ನು ಬೇರೆ ಬೇರೆ ಆರ್ಥಿಕ ಚಟುವಟಿಕೆಗಳಿಗೋಸ್ಕರ ಬಳಸ್ಕೊಳ್ತಾರೆ ಅಲ್ವಾ, ನಾವು ಕೊಟ್ಟಿರೋ ಡೆಪಾಸಿಟನ್ನು. ಬ್ಯಾಂಕಿಗೆ ಹಾಗಾದರೆ ಏನು ಲಾಭ ಇಲ್ಲಿ? ನೀವು ಒಬ್ಸರ್ವ್ ಮಾಡಿದ್ದೀರಾ? ನೀವು ಡೆಪಾಸಿಟ್ ಇಟ್ಟರೆ ನಿಮ್ಗೆ ಎಷ್ಟು ಬಡ್ಡಿ ಬರುತ್ತೋ,
ಇನ್ನೊಂದು, ನೀವು ಸಾಲ ತೆಗೆದುಕೊಂಡ್ರೆ ಅವಾಗ ಎಷ್ಟು ಬಡ್ಡಿ ಕಟ್ಟಬೇಕಾಗತ್ತೆ, ಎರಡನ್ನ ಕಂಪೇರ್ ಮಾಡಿ ನೋಡಿ, ಡಿಫರೆನ್ಸ್ ಇರುತ್ತೆ ಅಲ್ವಾ. ಇನ್ಕಮ್ ಸೋರ್ಸ್ ಬ್ಯಾಂಕಿಗೇನು, ಇನ್ಕಮ್ ಸೋರ್ಸ್ ಅಂದರೆ ಬ್ಯಾಂಕ್ಸ್ ಚಾರ್ಜ್ ಹೈಯರ್ ಇಂಟ್ರೆಸ್ಟ್ ರೇಟ್. ಯಾವುದಕ್ಕೆ? ಹೈಯರ್ ಇಂಟ್ರೆಸ್ಟ್ ರೇಟ್ ಆನ್ loans then what they pay on deposits. This difference is their main source of profit. ಅಂದರೆ ಬ್ಯಾಂಕ್ಸು, ಈಗ ಒಬ್ಬ ವ್ಯಕ್ತಿ ಮಿಡಲ್ಲಿ ಬ್ಯಾಂಕ್ ಇದೆ ಅಂತ ಇಟ್ಕೊಳ್ಳಿ, ಇದು ಬ್ಯಾಂಕ್. ಒಬ್ಬ ವ್ಯಕ್ತಿ ಬಂದು ಹಣವನ್ನು ಡೆಪಾಸಿಟ್ ಮಾಡ್ತಾನೆ. ಡೆಪಾಸಿಟ್ ಮಾಡೋನಿಗೆ ಬ್ಯಾಂಕ್ ಕೊಡೋದೆಷ್ಟು? 6 to 8% ಕೊಟ್ಟಿದೆ ಅಂತ ಇಟ್ಕೊಳ್ಳಿ ಇಂಟ್ರೆಸ್ಟನ್ನು. ಇನ್ನೊಬ್ಬ ವ್ಯಕ್ತಿ ಬ್ಯಾಂಕಿಂದ ಹಣವನ್ನು ತೆಗೆದುಕೊಳ್ತಾನೆ, ಲೋನ್ ತೆಗೆದುಕೊಳ್ತಾನೆ. ಅವರಿಗೆ ಬ್ಯಾಂಕು 12 to 18% ಈ ಥರ ಹಾಕ್ಬೋದು. ಎಕ್ಸಾಂಪಲ್, ಇಲ್ಲಿಗಿಂತ ಡಬಲ್ ಆಗಿ ಇಲ್ಲಿ ಬ್ಯಾಂಕ್ ಚಾರ್ಜ್ ಮಾಡಿದೆ ಅಂದ್ಕೊಂಡ್ರೆ ನೋಡಿ, ಇವರಿಗೆ ಕೊಟ್ಟಿರೋದು 6 to 8% ಮಾತ್ರ, ಇವರಿಗೆ ಚಾರ್ಜ್ ಮಾಡ್ತಾ ಇರೋದು 12 to 18%. ಮಿಡ್ಲಿನ ಒಂದು ಡಿಫ್ರೆನ್ಸ್ ಇರ್ತಾವಲ್ವಾ, ಸೊ ಆ ಡಿಫರೆನ್ಸಿಂದ ಬ್ಯಾಂಕಿಗೆ ಪ್ರಾಫಿಟ್ಸ್ ಬರ್ತಾ ಇದೆ. ಒಬ್ಬ ವ್ಯಕ್ತಿಯಿಂದ ನೀವು ಹಣವನ್ನು ಪಡ್ಕೊಂಡಿದ್ದೀರಿ, ಅದನ್ನು ಬೇರೆಯವ್ರಿಗೆ ಕೊಡಬೇಕಾದ್ರೆ ಹೆಚ್ಚಿನ ಬಡ್ಡಿಯನ್ನು ಹಾಕ್ತಾ ಇದ್ದೀರಿ, ಅವಾಗ ಆ ಬಡ್ಡಿ ದರದಿಂದ ನಿಮಗೆ ಲಾಭ ಆಯ್ತಲ್ವಾ. ಅದೇ ಥರನೇ ಬ್ಯಾಂಕಿಗೆ ಆ ಎಕ್ಸ್ಟ್ರಾ ಇಂಟ್ರೆಸ್ಟ್ ರೇಟಿಂದ ಲಾಭ ಆಗ್ತಾ ಇದೆ. ಸೊ ಬ್ಯಾಂಕಿನ ಇನ್ಕಮ್ ಸೋರ್ಸ್ ಏನು? ಡಿಫ್ರೆನ್ಸ್. ಇನ್ನು ಕ್ರೆಡಿಟ್ ಅಂತಂದ್ರೆ ಏನು ನೋಡ್ಕೊಳ್ಳೋಣ. ಕ್ರೆಡಿಟ್ ಅಂತ ಶಬ್ದವನ್ನು ಕೇಳಿರ್ತೀರಿ ನೀವು, ಕ್ರೆಡಿಟ್ ಕಾರ್ಡು ಅಂತಲ್ಲ. ಕ್ರೆಡಿಟ್ ಅಂತಂದ್ರೆ ಏನು? ಕ್ರೆಡಿಟ್ ಆರ್ ಲೋನ್ ಅಂತ ಸಹ ನಾವು ಕರೀತೇವೆ, ಸಾಲ. ಕ್ರೆಡಿಟ್ ಆರ್ ಲೋನ್ is an agreement where a lender supplies a borrower with money, goods or services in return for a promise of future payment. ಅಂದ್ರೆ ಏನು ಹೇಳಿ? ಕ್ರೆಡಿಟ್ ಅಥವಾ ಲೋನ್ ಅಂತ ಕರಿತೇವೆ. ಒಂದು ಅಗ್ರಿಮೆಂಟ್ ಯಾರ್ಯಾರ ನಡುವೆ? ಲೆಂಡರ್ ಮತ್ತೆ ಬಾರೋವರ್. ಒಬ್ಬ ವ್ಯಕ್ತಿ ಸಾಲ ಕೊಡೋನು, ಇನ್ನೊಬ್ಬ ಸಾಲ ತೆಗೆದುಕೊಳ್ಳೋನು ಅಲ್ವಾ. ಸಾಲ ಕೊಡುವವರು ಮತ್ತೆ ತೆಗೆದುಕೊಳ್ಳೋರ ನಡುವಿನ ಒಂದು ಅಗ್ರಿಮೆಂಟು. ಇಲ್ಲಿ ಏನು ಮಾಡಬಹುದು? ಮನಿ, ಗೂಡ್ಸ್ ಅಥವಾ ಸರ್ವಿಸ್ ಅದನ್ನು ಕೊಡ್ತಾರೆ. ಯಾಕೆ ಕೊಡ್ತಾರೆ? ಇನ್ ರಿಟರ್ನ್ ಫಾರ್ ಅ ಪ್ರಾಮಿಸ್ ಆಫ್ ಫ್ಯೂಚರ್ ಪೇಮೆಂಟ್. ಮುಂದಿನ ದಿನಗಳಲ್ಲಿ ಪೇಮೆಂಟ್ ಮಾಡ್ತಾರೆ ಅನ್ನುವಂಥ ಒಂದು ಪ್ರಾಮಿಸನ್ನು ತೆಗೆದುಕೊಂಡು ಆ ಒಂದು ಅಗ್ರಿಮೆಂಟನ್ನು ಮಾಡ್ಕೊಳ್ತಾರೆ. ಅಗ್ರಿಮೆಂಟಿಗೆ ನಾವು ಕ್ರೆಡಿಟ್ ಅಥವಾ ಲೋನ್ ಅಂತ ಕರಿತೇವೆ. ಕ್ರೆಡಿಟಿಂದ ಎರಡು ಥರ ನಾವು ಪಾಸಿಟಿವ್ ಮತ್ತು ನೆಗೆಟಿವ್ ಎರಡು ಆಸ್ಪೆಕ್ಟನ್ನು ನೋಡಬಹುದು. ಮೊದಲನೇದು ಪಾಸಿಟಿವ್ ರೋಲ್. ಏನು ಪಾಸಿಟಿವ್ ರೋಲು? ಕ್ರೆಡಿಟ್ ಹೆಲ್ಪ್ಸ್ ಮೀಟ್ ಪ್ರೊಡಕ್ಷನ್ ಎಕ್ಸ್ಪೆನ್ಸಸ್. ಏನೇ ಉತ್ಪಾದಕತೆಗೆ ಬೇಕಾದಂತಹ ಖರ್ಚು, ಉತ್ಪಾದನೆ ಮಾಡಲಿಕ್ಕೆ ಏನು ಖರ್ಚಾಗುತ್ತೆ? ಪ್ರೊಡಕ್ಷನ್ ಎಕ್ಸ್ಪೆನ್ಸಸ್.
ಮತ್ತು ಹಣ ಇಲ್ಲದೆ ಇದ್ದಾಗ ಸಾಲ ತೆಗೆದುಕೊಂಡ್ರೆ ಸರಿಯಾದ ಸಮಯಕ್ಕೆ ಕೆಲಸ ಮುಗಿಸ್ಬೋದು. ಕಂಪ್ಲೀಟ್ ವರ್ಕ್ ಆನ್ ಟೈಮ್ ಮತ್ತು ಮುಂದೆ ಅರ್ನಿಂಗನ್ನು ಇನ್ಕ್ರೀಸ್ ಮಾಡ್ಕೋಬಹುದು. ಆ್ಯಂಡ್ ಇನ್ಕ್ರೀಸ್ ಅರ್ನಿಂಗ್ಸ್. ಕ್ರೆಡಿಟಿಂದ ಹಲವಾರು ಉಪಯೋಗಗಳಿದೆ ಸಾಲ ತೆಗೆದುಕೊಳ್ಳೋದ್ರಿಂದ. ಎಸ್, ಒಂದು ಬೆಸ್ಟ್ ಪಾಸಿಟಿವ್ ರೋಲಲ್ಲಿ ಇದೆಲ್ಲ ನೋಡಬಹುದು. ಇನ್ನೊಂದು ನೆಗೆಟಿವ್ ರೋಲ್ ನೀವು ಸಾಮಾನ್ಯವಾಗಿ ನಾವು ನೋಡೋದು ನೆಗೆಟಿವ್ ರೋಲ್. ಯಾಕೆಂತ ಕರೀತಾರೆ ಕೆಲವೊಂದು ಸಾರಿ ಡೆಟ್ ಟ್ರ್ಯಾಪ್ ಅಂತಲೂ ಕರೀತಾರೆ. ಅಂದರೆ ಇನ್ ಹೈ ರಿಸ್ಕ್ ಸಿಚುವೇಶನ್ ಲೈಕ್ ಫಾರ್ಮಿಂಗ್ ಒಂದು ವೇಳೆ ಕೃಷಿಯಲ್ಲಿ ಇಫ್ ದಿ ಕ್ರಾಪ್ ಫೇಲ್ಸ್ ಅಲ್ವಾ, ಸಾಲ ತೆಗೆದುಕೊಂಡಿರ್ತಾರೆ ಮೊದಲು ರೈತರು, ಆದರೆ ಒಂದು ವೇಳೆ ಬೆಳೆ ನಾಶ ಆಗಿಬಿಟ್ರೆ ದಿ ಕ್ರಾಪ್ ಫೇಲ್ಸ್, the borrower cannot repay the loan and may be forced to sell land ಅಲ್ವಾ, ಭೂಮಿಯನ್ನು ಮಾರಬೇಕಾಗುತ್ತೆ. ಸೆಲ್ ಲ್ಯಾಂಡ್ ಟು ಸೆಟಲ್ ದಿ ಡೆಟ್. ಹಾಗಾಗಿ ನೋಡಿ, ಕ್ರೆಡಿಟ್ ಇಂದಾಗಿ ರೈತರು ಸಾಲದ ಸುಳಿಯಲ್ಲಿ ಸಿಗ್ತಾ ಇದ್ದಾರೆ. ಡೆಟ್ ಟ್ರ್ಯಾಪ್. ಹಿಯರ್ ಕ್ರೆಡಿಟ್ pushes the borrower into a debt trap where recovery is ವೆರಿ ಪೇನ್ಫುಲ್. ಸಾಲದ ಸುಳಿಯಿಂದ ಮತ್ತೆ ಹೊರಗೆ ಬರಲಿಕ್ಕೆ ಕಷ್ಟ. ಇನ್ನೊಂದು ಸಾಲ ಮಾಡ್ತಾರೆ ಒಂದು ಸಾಲವನ್ನು ತೀರಿಸಲಿಕ್ಕೆ. ಸೊ ಹಿಯರ್ ಕ್ರೆಡಿಟ್ ಪುಷಸ್ ದಿ ಬಾರೋವರ್ ಇಂಟು ಅ ಡೆಟ್ ಟ್ರ್ಯಾಪ್ ವೇರ್ ರಿಕವರಿ ಇಸ್ ವೆರಿ ಪೇನ್ಫುಲ್. ಕ್ರೆಡಿಟ್ ಅಲ್ಲಿ ಪಾಸಿಟಿವ್ ರೋಲು ಇದೆ, ಅದರದ್ದು ನೆಗೆಟಿವ್ ರೋಲು ಇದೆ. ಇಷ್ಟು ಗೊತ್ತಾಗಲಿ. ಈಗ ಏನೇನು ನೋಡಿದ್ವಿ ಈ ವಿಡಿಯೋದಲ್ಲಿ. ಫಸ್ಟು ಮನಿ ಅಂತಂದ್ರೆ ಏನು ಅಲ್ವಾ, ಮನಿ ಮತ್ತು ಕ್ರೆಡಿಟ್, ಅದರಲ್ಲಿ ಮನಿ ಕಾನ್ಸೆಪ್ಟ್ ಏನು, ಬಾರ್ಟರ್ ಸಿಸ್ಟಮ್ನಲ್ಲಿ ಆಗ್ತಾ ಇರುವಂಥ ಸಮಸ್ಯೆ, ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್, ಅದಕ್ಕೆ ಸೊಲ್ಯೂಷನ್ ಹೇಗೆ ಮನಿ ನಾವು ಯೂಸ್ ಮಾಡಬಹುದು. ಮಾಡರ್ನ್ ಫಾರ್ಮ್ಸ್ ಆಫ್ ಮನಿ, ಇಲ್ಲಿ ಒಂದು ಕರೆನ್ಸಿ, ಇನ್ನೊಂದು ಡೆಪಾಸಿಟ್ಸ್, ಬ್ಯಾಂಕಲ್ಲಿರೋ ಡೆಪಾಸಿಟ್ನಲ್ಲಿ ಡಿಮ್ಯಾಂಡ್ ಡೆಪಾಸಿಟ್ಟು, ಇನ್ನೊಂದು ಟೈಮ್ ಡೆಪಾಸಿಟ್. ಮತ್ತು ಬ್ಯಾಂಕ್ ಹೇಗೆ ಫಂಕ್ಷನ್ ಆಗುತ್ತೆ, ಡೆಪಾಸಿಟರ್ಸಿಂದ ಹಣ ತೆಗೆದುಕೊಂಡು ಬಾರೋವರ್ಸಿಗೆ ಕೊಡುತ್ತೆ. ಡೆಪಾಸಿಟ್ಸ್ ಯಾರು ನಾವು ಹಣ ಕೊಡ್ತೇವೆ, ಡೆಪಾಸಿಟ್ ಮಾಡ್ತೇವೋ ಅವರಿಗೆ ಕಡಿಮೆ ಬಡ್ಡಿ ದರ, ಯಾರು ಬಾರೋ ಮಾಡ್ತಾರೋ ಅವ್ರಿಗೆ ಜಾಸ್ತಿ ಬಡ್ಡಿ ದರ. ಹಾಗಾಗಿ ಅದು ಎರಡರ ನಡುವೆ ಡಿಫ್ರೆನ್ಸಿಂದ ಬ್ಯಾಂಕು ಪ್ರಾಫಿಟನ್ನು ಗಳಿಸುತ್ತೆ. ಕ್ರೆಡಿಟ್ ಅಂತಂದರೆ ಒಂದು ಅಗ್ರಿಮೆಂಟ್, ಅದು ಲೆಂಡರ್ ಮತ್ತು ಬಾರೋವರ್ ನಡುವೆ. ಮುಂದಿನ ದಿನಗಳಲ್ಲಿ ನಾನು ಫ್ಯೂಚರ್ ಪೇಮೆಂಟ್ ಮಾಡ್ತೇನೆ ಅನ್ನುವಂಥ ಒಂದು ಪ್ರಾಮಿಸ್. ಕ್ರೆಡಿಟಿಗೆ ಪಾಸಿಟಿವ್ ರೋಲು ಇದೆ, ನೆಗೆಟಿವ್ ರೋಲು ಇದೆ. ಬರ್ಕೊಂಡಿರ್ಬೋದು ಅಂದ್ಕೊಳ್ತೇನೆ. ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಲೈವ್ ಆಗಿ ನಾನು ಕ್ಲಾಸ್ ನಡೆಸಲಿಕ್ಕೆ ಆಗ್ತಾ ಇಲ್ಲ. ನಾನು ಈ ಥರ ಒಂದು 30 ಅರ್ಧ ಗಂಟೆದು ವಿಡಿಯೋ ಮಾಡಿ ಆವಾಗ ಬಿಡ್ತಾ ಇರ್ತೇನೆ. ಸೊ ಅದನ್ನು ನೋಡಿ ಕಂಪ್ಲೀಟಾಗಿ ನೋಟ್ಸ್ ಬರ್ಕೊಳ್ಳಿ. ನೋಟ್ಸ್ ಮಾತ್ರ ಬರೀದೇ ಇಟ್ಕೋಬೇಡಿ. ಸ್ಪೀಡನ್ನು ನಿಮಗೆ ಬೇಕಾಗಿರೋ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ವಿಡಿಯೋ ಪಾಸ್ ಮಾಡಿ, ಅದ್ರ ಸಮಸ್ಯೆ ಇದ್ದರೆ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಎವ್ರಿವನ್.